ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ನವೆಂಬರ್ ಮಾಸದಲ್ಲಿ ನಿಮ್ಮ ನಂದಿ ವಾಹಿನಿ ಒಂದು ಹೊಸ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದೆ. ನಮಸ್ತೆ ಗುರುಗಳೇ. ಈ ನಮಸ್ತೆ ಗುರುಗಳೇ ಅಂದರೆ ಏನು? ಇದೊಂಥರ ಸಂದರ್ಶನವೂ ಹೌದು, ನಮ್ಮ ಬದುಕಿಗೆ ಪಾಠವೂ ಹೌದು. ಈ ಸರಣಿಯಲ್ಲಿ ನಾವು ಅನೇಕ ಪ್ರಾಜ್ಞರನ್ನು, ಹಿರಿಯರನ್ನು, ತಿಳಿದುಕೊಂಡವರನ್ನು ನಮ್ಮ ವೇದಿಕೆಗೆ ಕರೆಸಿ ಅವರ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ. ಆ ಅನುಭವ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಬಹುದು, ಒಂದು ಪಾಠವಾಗಬಹುದು ಅನ್ನೋ ಒಂದು ಅರ್ಥದಲ್ಲಿ ಇದನ್ನು ನಮಸ್ತೆ ಗುರುಗಳೇ ಅಂತ ಹೆಸರಿಡ್ತಿದ್ದೀವಿ. ಏಕೆಂದರೆ ಅವರಿಂದ ತಿಳಿದುಕೊಂಡಂಥ ಪಾಠದ ಅಂಶಗಳು ನಮ್ಮ ಬಾಳಿನ ಬೆಳಕಾಗತ್ತೆ. ಹಾಗಾಗಿ ಅವರು ನಮ್ಮ ಗುರುಗಳು ಅಂತ ನಾವು ಭಾವಿಸಿ ನಮಸ್ತೆ ಗುರುಗಳೇ ಅನ್ನುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಕಾರ್ಯಕ್ರಮವಾಗಿ ಹೆಸರಾಂತ ಭಾಷಣಗಾರರು, ನಾಟಕಕಾರರು ಹಾಗೂ ಹರಟೆ ಖ್ಯಾತಿಯ ಶ್ರೀ ವೈ.ವಿ. ಗುಂಡೂರಾವ್ ಅವ್ರನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮ್ಮ ಮುಂದೆ ಸರಣಿಯ ಮೊದಲನೆಯ ಕಾರ್ಯಕ್ರಮ ಶ್ರೀ ವೈ.ವಿ. ಗುಂಡೂರಾವ್ ಜೊತೆ ಮಾತುಕತೆ. ನಮಸ್ತೆ ಗುರುಗಳೇ. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಎಲ್ಲರಿಗೂ ವಿಚಾರಗಳನ್ನು ತಿಳಿಸಿ, ನಮ್ಮ ನಂದಿ ವಾಹಿನಿಯನ್ನು ಬೆಳೆಸಲು ಕೈ ಜೋಡಿಸಿ. ನಮಸ್ಕಾರ. ನಮಸ್ಕಾರ ಎಲ್ಲ ನಮ್ಮ ನಂದಿ ವಾಹಿನಿ ವೀಕ್ಷಕರಿಗೆ. ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ಅವರಿಗೆ ನಾವು ತಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರೇ ನಮ್ಮ ಶ್ರೀ ವೈ.ವಿ. ಗುಂಡೂರಾವ್ ಅವರು. ಶ್ರೀ ವೈ.ವಿ. ಗುಂಡೂರಾವ್ ಅವರು ಜಗತ್ತಿಗೆ ಪ್ರಸಿದ್ಧ. ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಒಂದು ಸಂಗೀತದ ಕಚೇರಿ ನೀಡುವಂಥ ಆಹ್ಲಾದ, ಒಂದು ಇಡೀ ಪ್ರವಚನವಂತ ಕೊಡುವಂಥ ಒಂದು ಮನೋವಿಕಾಸ, ಎರಡನ್ನ ತುಂಬಿಕೊಂಡು ನಮ್ಮ ಮನಸ್ಸಲ್ಲಿ ಸದಾ ನೆಲೆಸಿರುತ್ತೆ ಅಂತ ಶ್ರೀ ವೈ.ವಿ. ಗುಂಡೂರಾವ್ ಅವರು ಇವತ್ತು ಆಗಮಿಸಿ ಎಲ್ಲ ಗಂಭೀರ ವಿಚಾರಗಳನ್ನು ಅವರು ಎಲ್ಲ ವೇದಿಕೆಗಳಲ್ಲಿ ಹಾಸ್ಯವನ್ನು ಬೆರೆಸಿ ನಾವು ಇಡೀ ದಿವಸ ನಾವು ಮೆಲುಕಾಗೋ ರೀತಿಯಲ್ಲಿ ನಮಗೆ ಪ್ರಸ್ತುತಪಡಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಹ ಆಧ್ಯಾತ್ಮಿಕ ವಿಚಾರವನ್ನೇ ತೆಗೆದುಕೊಂಡು, ಆದಿಯಾಗಿ ಮೊದಲನೇ ವಿಚಾರವನ್ನು ತೆಗೆದುಕೊಂಡು ಅದರಲ್ಲಿ ನಮ್ಮ ಜೀವನದಲ್ಲಿ ಒಳನೋಟವನ್ನು ಬೀರಿ ನಾವು ಯಾವ ರೀತಿ ನಮ್ಮನ್ನು ನೋಡ್ಕೊಳ್ಬೋದು ಅನ್ನೋ ಒಂದು ವಿಚಾರವನ್ನು ಕುರಿತು ಇವತ್ತು ಮಾತಾಡ್ತಿದ್ದೀನಿ. ಸರ್, ನಿಮಗೆ ಈ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನಾನು ಈಗಾಗಲೇ ಹೇಳಿದಾಗಲೇ ಮೊದಲನೇ ವಿಚಾರ ಆದಿ ಆಗಿರೋದ್ರಿಂದ ಆದಿಪೂಜಿತ ವಿನಾಯಕನ ಪರಿವಾರ ಅಂದರೆ ಶಿವನ ಪರಿವಾರ. ನಮ್ಮ ಸ್ಟುಡಿಯೋ ಇರೋದು ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ. ಇದು ಶಿವನ ಪರಿವಾರ. ಎರಡನ್ನೂ ನೀವು ತೆಗೆದುಕೊಂಡ್ರೆ ಒಂದು ಪುರ ಅಂದರೆ ಇದು ನಮ್ಮ ದೇಹವೂ ಒಂದು ಪುರ ಆಗತ್ತೆ, ನಾವು ನೆಲೆಸಿರುವಂಥ ಕ್ಷೇತ್ರವೂ ಒಂದು ಪುರ ಆಗತ್ತೆ. ಹಾಗಾಗಿ ನಮ್ಮ ಒಳ ಮತ್ತು ಹೊರಗು ಎರಡನ್ನೂ ನಾವು ನಮ್ಮ ಒಂದು ನೋಟವನ್ನು ಬೀರ್ಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕ ವಿಚಾರಗಳು ಹೇಗೆ ಸಹಕಾರಿಯಾಗತ್ತೆ, ಅದರಲ್ಲೂ ವಿಶೇಷವಾಗಿ ಶಿವನ ಪರಿವಾರ ಸಾಕಷ್ಟು ದೃಷ್ಟಿಕೋನದಿಂದ ನೋಡಿದಾಗ ನಿಮಗೆ ಸಾಕಷ್ಟು ಒಳಾರ್ಥಗಳಿದೆ. ಅದನ್ನು ತಮ್ಮಿಂದ ಕೇಳೋದಕ್ಕೆ ನಾವು ಕಾತರರಾಗಿದ್ದೇವೆ, ನಮ್ಮ ವೀಕ್ಷಕರು ಸಹ ಕಾತರಾಗಿದ್ದಾರೆ. ದಯಮಾಡಿ ತಿಳಿಸ್ಕೊಡ್ಬೇಕು ಸರ್. ನಮಸ್ಕಾರ ಎಲ್ರಿಗೂ. ತುಂಬ ಚೆನ್ನಾಗಿ ಎಷ್ಟೊಂದು ವಿಷಯಗಳು ಹೇಳ್ಬಿಟ್ರೆ ನೀವೀಗ. ಮಲ್ಲೇಶ್ವರ ಅಂತ ಬೇರೆ ಹೇಳಿದ್ರೆ ಕೆಲವರು ಭಾಳ ಜನ ಇದನ್ನು ಹಳ್ಳಿಯವರು ಕೆಲವರು ಮಾತಾಡುವಾಗ ಮಲ್ಲೇಶ್ಪುರ ಅಂತಾರೆ. ಹೌದು ಅಲ್ವಾ? ಮಲ್ಲೇಶ್ಪುರ ಅನ್ನೋದೇ ನೀವು ಹೇಳಿದ್ದೆ ಈ ಪುರ ಅಂತ. ಮಲ್ಲೇಶ ಅಂದರೆ ಆ ಕಾಡು ಮಲ್ಲೇಶ ಇರುವಂಥ ಪುರನೇ ಇದು. ನಮ್ಮ ದೇಹನೇ ಮಲ್ಲೇಶ್ವರ. ಇದರೊಳಗೆ ಇದ್ದಾನೆ. ನಮಗೆ ಸಾಮಾನ್ಯವಾಗಿ ಹೇಳ್ತೀವಲ್ಲ ಗಾದೆ, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅಂತ. ಇಲ್ಲ, ಕಾಡು ಬಾ ಅನ್ನೋಕ್ಕೆ ಕಾಡೇ ಇಲ್ಲ ಅಂತ ಇವೆಲ್ಲಿದೆ ಬೆಂಗಳೂರಲ್ಲಿ ಕಾಡೇ ಇಲ್ಲ ಅಂತ ಹೇಳಿದವ್ರು ನಾನು ಹೇಳ್ತೀನಿ ಕಾಡು ಮಲ್ಲೇಶ್ವರ ಇದೆ ಅಂತ. ಸೊ ಅದು ನಮ್ಗೆ ಭಾಳ ಇಷ್ಟ. ಪುರ ಅಂತ ಹಿಂಗೆ ಹೇಳಿದ್ರಲ್ಲ ನೀವು, ಅದು ಎಂಟೈರ್ ಇಡೀ ವಿಶ್ವ. ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಏನದು ವಸುದೈವ ಕುಟುಂಬಕಂ. ಹೌದು. ಸರ್ವೇ ಜನ ಸುಖಿನೋ ಭವಂತು. ಇದನ್ನು ಶಿವನಿಗೆ ಅಪ್ಲೈ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಯಾರಿಗೆ ಹೇಳೋದು? ಇಡೀ ಜಗತ್ತಿನಲ್ಲಿರೋರು. ಹೌದು ಅಲ್ವಾ? ವಸುದೈವ ಕುಟುಂಬಕಂ ಅಂದರೆ ಇಡೀ ಪ್ರಪಂಚ ಜಗತ್ತಿನಲ್ಲಿರೋರೇ ಅಂತಾಗತ್ತೆ. ಬಟ್ ಶಿವನ ವಿಷಯ ಆ ಥರ ಅಲ್ಲ, ಇನ್ನೂ ಮೇಲಕ್ಕೆ ಹೋಗುತ್ತೆ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ, ಸ್ವದೇಶೋ ಭುವನತ್ರಯಂ.
ಮೂರು ಲೋಕಗಳೇ ನಮ್ಮ ಕುಟುಂಬ ಅನ್ನೋದು ಶಿವನ ಪರಿವಾರ. ಅಬ್ಬಬ್ಬಾ. ಹಾ. ಮಾತಾಚ ಪಾರ್ವತಿ ದೇವಿ, ಪಾರ್ವತಿ ದೇವಿನೇ ನಮ್ಮ ಮಾತೆ, ಅದಕ್ಕೆ ಆದಿಶಕ್ತಿ ಪರಾಶಕ್ತಿ ಅನ್ನೋದು. ಹೌದು. ಪಿತಾ ದೇವೋ ಮಹೇಶ್ವರ, ಬಾಂಧವಾಹ ಶಿವಭಕ್ತಾಶ್ಚ, ಎಲ್ಲೆಲ್ಲ ಶಿವಭಕ್ತರಿದ್ದಾರೋ ಅವರೆಲ್ಲ ಸ್ವದೇಶ. ನಮ್ಮ ದೇಶ ಯಾವುದಪ್ಪ ಅಂದರೆ ಭುವನ ತ್ರಯಂ, ಮೂರು ಲೋಕಗಳೇ ನಮ್ಮ ಇದು ಅಂತ ವಿಚಾರ ಮಾಡಿ ಅಂತ ಹೇಳುವಾಗ ನಾವು ಯಾಕೆ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ. ವಿನಾಯಕ ಅಂತ ನೀವು ಇನ್ನೊಂದು ಚೆನ್ನಾಗಿ ಹೇಳಿದ್ರೆ, ಆದಿಪೂಜಿತ ಅಂತ. ಯಾಕೆ ವಿನಾಯಕ ಏನು ಗೊತ್ತಾ, ಎಷ್ಟೆಷ್ಟೋ ಜನ ನಾಯಕರಿದ್ದಾರೆ ನಮ್ಮಲ್ಲಿ. ನಾನು ಕೆಲವು ಸಲ ಟ್ರೈನಿಂಗ್ ಮಾಡ್ತಾ ಇರುವಾಗ ಈ ಲೀಡರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನೇನು ಪದಗಳಿದೆ ನೀವು ಹೇಳಿ ಅಂತ ಕೇಳ್ತೀನಿ. ಅವರು ನಾಯಕ ಅಂತಾರೆ, ಪ್ರಮುಖ ಅಂತಾರೆ, ಆಮೇಲೆ ಇನ್ನೇನಂತಾರೆ, ಪ್ರಧಾನ ಅಂತಾರೆ, ಆಮೇಲೆ ಯಜಮಾನ ಅಂತಾರೆ ಅಲ್ವಾ, ಯಜಮಾನ ಅಂತಾರೆ, ಮಾರ್ಗದರ್ಶಿ ಅಂತಾರೆ, ಆಮೇಲೆ ಮುಖಂಡ ಅಂತಾರೆ. ಈ ಎಲ್ಲ ಪದಗಳಲ್ಲಿ ನಿಜವಾದ ನಾಯಕ ಇಲ್ಲ ಅಂತ ಹಿಂಗೆ ಅಂದ್ಬಿಟ್ಟು ನಾನು ನಾಯಕರಿಗೆ ಅಂತ ಕೇಳಿ ಎಲ್ಲರೂ ಜೈ ಅಂತಾರೆ. ಅಂದರೆ ತಾನು ಮಾತ್ರ ಮುಂದಕ್ಕೆ ಹೋಗಿ ಹಿಂದ್ಗಡೆ ಹಿಂಬಾಲಕರು ಇಟ್ಕೊಂಡು ಜೈ 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 ಅಂತ ಕೂಗಿಸ್ಕೊಂಡು ಮುಂದೆ ಹೋಗೋನು ನಾಯಕ ಅಲ್ಲ. ಇನ್ನು ಯಜಮಾನ ಅಂತ ತೊಗೊಂಡ್ರೆ, ಯಜಮಾನ ಅಂದರೆ ಸೀದಾ ಬರೋ ಇಲ್ಲಿ ಹಿಂಗೆ ಮಾಡೋ ಹಂಗೆ ಮಾಡಿ ಬೇರೆಯವ್ರನ್ನ ಆಳಾಗಿ ನೌಕರನಾಗಿ ಸೇವಕನಾಗಿ ಮಾಡಿಕೊಂಡು ತಾನು ಮಾತ್ರ ಮೆರೆಯುವಂಥವನು ಯಜಮಾನ ಅಲ್ಲ. ಮುಖಂಡ ಅಂದರೆ ಏನು ಅಂದರೆ, ಯಾವುದೇ ಕೆಲಸ ಆಗ್ತಾಯಿದ್ರೆ ಬರೀ ಮುಖ ಮಾತ್ರ ತೋರಿಸ್ತಾನೆ, ಖಂಡವಿದೆಕೋ ಮಾಂಸವಿದೆಕೋ ಇಲ್ಲ. ಪ್ರಮುಖ ಅಂದರೆ ಪ್ರಥಮವಾಗಿ ಮುಖ ತೋರಿಸ್ತಾನೆ, ಆಮೇಲೆ ಇರೋದೇ ಇಲ್ಲ ಅವನು, ಆಮೇಲೆ ನೀವಿನ್ನೊಂದು ಪ್ರಧಾನ ಅಂತಂದರೆ ನಾನೇ ಭಾಳ ಇಂಪಾರ್ಟೆಂಟ್ ನೋಡಿ, ಆಟೋಮೆಟಿಕ್ ನನಗೆ ಗೊತ್ತಿಲ್ಲದೇ ನನ್ನ ಕೈ ಬಂದ್ಬಿಡ್ತು ಪ್ರಧಾನ ಅಂತ. ಹಿಂಗೆ ಇಟ್ಕೊಂಡು ನನಗೆ ಹೇಳೋಕ್ಕೆ ಅಲ್ಲಿ ಪ್ರಧಾನ, ಮಿಕ್ಕಿದವರೆಲ್ಲ ಕಡಿಮೆ ಅಂತ ಹಿಂಗೆ ಹೇಳೋದು, ಇದೆಲ್ಲ ಆಗತ್ತೆ. ಇದು ಯಾವುದು ಅಲ್ಲ. ನಿಜವಾದ ನಾಯಕ ವಿನಾಯಕ, ಅವನು ವಿಶೇಷ ನಾಯಕ, ಅವನು ನಿಜವಾದ ಲೀಡರ್. ಅವನು ಇಂಗ್ಲೀಷ್ನಲ್ಲೂ ಲೀಡರು, ಕನ್ನಡದಲ್ಲೂ ಲೀಡರು, ಸಂಸ್ಕೃತದಲ್ಲಿ ಎಲ್ಲ ಭಾಷೆಯಲ್ಲೂ ಅವನೇ ಲೀಡರ್. ಹೌದು ಅಲ್ವಾ? ಹೌದು. ನೀವು ಹೇಳಿದ್ದು ಮುಖಂಡ ಅಂತಂದರೆ ಹೇಗಿದೆ ಅಂದರೆ, ನಮ್ಮ ವಿನಾಯಕ ಮೂರ್ತಿ ಮುಖದಲ್ಲೇ ರುಂಡವನ್ನೇ ಕೊಟ್ಟು ನಿಜವಾದ ಮುಖಂಡ ಅಂದರೆ ನೀವು ಆನೆ ಮುಖವನ್ನು ದರ್ಶನ ಮಾಡಿದ್ರೆ ಭಾಳ ಒಳ್ಳೆಯದು ಅಂತಲೂ ಒಂದಿದೆ ನಿಮ್ಮ ಮೊದಲನೇ ಕೆಲಸಗಳಿಗೆ. ಪ್ರಥಮ ಪೂಜಿತ, ಹಾಗಾಗಿ ಗಣನಾಯಕನಿಗೆ ವಿನಾಯಕನಿಗೆ ಹೆಚ್ಚಿನ ಆದ್ಯತೆ. ಆ ವಿನಾಯಕನಿಂದನೇ ಶುರು ಮಾಡಿ ತಾವು ಹೇಳಿದ ಹಾಗೆ ಶಿವನ ಪರಿವಾರದ ಬಗ್ಗೆ ನಮಗೆ ಇನ್ನು ಹೆಚ್ಚಿಗೆ ತಿಳಿಸ್ಕೊಡಿ ಸರ್. ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ನಿಮ್ಮ ಮಾತು. ಶಿವನ ಪರಿಹಾರ ತ್ರಿಮೂರ್ತಿಗಳಲ್ಲಿ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಇವ್ರ ಫ್ಯಾಮಿಲಿ ತೊಗೊಂಡ್ರೆ, ನಾನು ಯಾರನ್ನ ಆಡ್ಕೋತಾ ಇದ್ದೀನಿ ಅಂತಲ್ಲ, ನಾನು ದೈವ ಭಕ್ತಾನೆ, ಬಟ್ ಆ ವಿಷಯ ದೇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅದು ಏನಂತಂದರೆ, ಬ್ರಹ್ಮನ ಫ್ಯಾಮಿಲಿ ತೊಗೊಂಡ್ರೆ ಬ್ರಹ್ಮ ಮತ್ತು ಸರಸ್ವತಿ ಗಂಡ ಹೆಂಡತಿ, ಅವರ ಮಗ ಯಾರು, ನಾರದ. ಅವನು ಯಾವಾಗಲೂ ಹೆಡ್ ಕ್ವಾರ್ಟರ್ಸಲ್ಲಿ ಇರೋದೇ ಇಲ್ಲ, ತ್ರಿಲೋಕ ಸಂಚಾರಿ ಓಡಾಡ್ತಾ ಇರ್ತಾನೆ. ಅದರಿಂದ ಅವನೊಂದು ಫ್ಯಾಮಿಲಿ ಐಡಿಯಲ್ ಅಂತ ಕೆಲವು ಸರಿ ತೊಗೊಳಕ್ಕಾಗಲ್ಲ. ಲಕ್ಷ್ಮೀ ನಾರಾಯಣ ಅಂತ ತೊಗೊಂಡ್ರೆ, ನಾರಾಯಣಂಗೆ ಲಕ್ಷ್ಮಿಗೆ ಮಗ ಯಾರು ಇಲ್ಲ ಅಂತಲೇ ಅಫಿಷಿಯಲ್ ಇದ್ದ ಪ್ರಕಾರ ಯಾರೂ ಇಲ್ಲವೇ ಇಲ್ಲ. ಆದರೆ ಶಿವನಿಗೆ ಮಾತ್ರ ವಿಶೇಷ. ಶಿವ, ಪಾರ್ವತಿ, ವಿನಾಯಕ ಮತ್ತು ಸುಬ್ರಹ್ಮಣ್ಯ, ಇದು ಐಡಿಯಲ್ ಫ್ಯಾಮಿಲಿ ಅಂತ. ಅವ್ರ ಮನೆಯಲ್ಲಿ ಕೂಡ ಇವ್ರ ವೆಹಿಕಲ್ಗಳು ಕೂಡ. ನಾನು ಒಂದ್ಸಲಿ ಸಂಗೀತದಲ್ಲಿ ಒಂದು ರಿಸರ್ಚ್ ಮಾಡ್ತಾಯಿದ್ದೆ. ಈ ಶಿವನ ಫ್ಯಾಮಿಲಿ ಸಂಗೀತದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರಾಗ ಭಾಳ ಇಷ್ಟ ಅಂತ ಇವ್ರ ಫ್ಯಾಮಿಲಿನಲ್ಲಿ. ಯಾವುದೇ ರಾಗ ಇಷ್ಟ ಅಂದರೆ, ಶಿವನಿಗೆ ಯಾವ ರಾಗ ಇಷ್ಟ ಅಂದರೆ ಶಿವರಂಜನಿ ಅಂತ ಒಂದು ರಾಗ ಇದೆ. ಪಾರ್ವತಿಗೆ ಯಾವ ರಾಗ ಇಷ್ಟ ಅಂದರೆ ಕಲ್ಯಾಣಿ ರಾಗ ಅಂತ. ವಿನಾಯಕನಿಗೆ ಯಾವ ರಾಗ ಇಷ್ಟ ಅಂದರೆ ಅವನಿಗೆ ಹಂಸಧ್ವನಿ ರಾಗ. ಸುಬ್ರಹ್ಮಣ್ಯಂಗೆ ಯಾವ ರಾಗ ಇಷ್ಟ ಅಂದರೆ ಷಣ್ಮುಖ ಪ್ರಿಯ ಅಂತ. ಸೊ ಹಾಗಾಗಿ ಎಂಟೈರ್ ಸಂಗೀತ ಸಾಹಿತ್ಯ ಅದೆಲ್ಲ ಅಡಗಿರುವಂಥ ಫ್ಯಾಮಿಲಿನೇ ಇದು. ಸಂಗೀತಮಯವಾದ ಫ್ಯಾಮಿಲಿ. ಸಂಗೀತ ಪ್ರಿಯ ನಮ್ಮ ಮಹಾಲಿಂಗ ಅಂತ ಒಂದು ಹಾಡಿದೆ. ಹೌದು ಅಲ್ವಾ? ಸಂಗೀತ ಪ್ರಿಯ ನಮ್ಮ ಮಹಾಲಿಂಗ ಅಂತ ಒಂದು ಹಾಡಿದೆ. ಹೌದು. ಸೊ ಹಾಗಾಗಿ ಎಂಟೈರ್ ಫ್ಯಾಮಿಲಿ ತೊಗೊಂಡ್ರೆ ಅದೊಂಥರ ಯೂನಿಟ್. ನೀವು ಪುರ ಅಂದ್ರಲ್ಲ, ಆ ಪುರದಲ್ಲಿ ಎಲ್ಲ ಇರೋ ಹಾಗೇ ಅದೊಂಥರ ಜಾಯಿಂಟ್ ಫ್ಯಾಮಿಲಿ ಇರುವಂಥ ಕಾನ್ಸೆಪ್ಟು ನಮಗೆ ಆ ಶಿವನಿಂದ ನಮಗೆ ಸಿಗತ್ತೆ. ಇದು ಆ ಶಿವನ ಫ್ಯಾಮಿಲಿಯ ವಿಶೇಷ ಮನೆಯಲ್ಲಿರೋರು. ನನಗೆ ಇನ್ನೊಂದು ಡೌಟ್, ಇದಕ್ಕೆ ನೀವೇ ಆನ್ಸರ್ ಹೇಳಬೇಕು. ಈಗ 2 ಡೌಟ್ ಇದೆ ನನಗೆ, ನಾನು ನಿಮಗೆ ಕೇಳ್ಬಿಡ್ತೀನಿ. ಇಲ್ಲಿ ಒಂದು ಶ್ಲೋಕ ಇದೆ, ಗಣೇಶನ ಆದಿಪೂಜಿತ ಅಂತ ನೀವು ಹೇಳಿದಾಗ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಥವಾ ಸೂರ್ಯಕೋಟಿ ಸಮಪ್ರಭ, ಯಾವ್ದು ಬೇಕಾದ್ರೆ ಹೇಳ್ಬೋದು. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದರ ಅರ್ಥ, ನಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ಯಾವಾಗ್ಲೂ ವಿಘ್ನ ಬರದೇ ಇರೋಂಗೆ ನೋಡ್ಕೊಳಪ್ಪ ಅಂತ ಹಿಂಗೋದು ಢಣ್ ಅಂತ ಒಂದು ಹೂವು ಬೀಳತ್ತೆ ಅಂತ. ಹೌದು ಅಲ್ವಾ? ಇದೇ ತಾನೇ ಅರ್ಥ? ಹೌದು. ಈಗ ನಾನು ಆ ಥರ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಅಂತ ಹೇಳ್ಬಿಟ್ಟು ಗಣೇಶನ ಗುಡಿಯಿಂದ ಹೊರಗಡೆ ಬಂದು ಒಂದು ಚಾಕು ಇಟ್ಕೊಂಡು ಯಾರನ್ನೋ ಕೊಲೆ ಮಾಡಿದ್ರೆ, ಅಥವಾ ಯಾವುದೋ ಬ್ಯಾಂಕ್ ದರೋಡೆ ಮಾಡಿದ್ರೆ, ಇನ್ನೇನೋ ಚೈನ್ ಸ್ನ್ಯಾಚ್ ಮಾಡಿದ್ರೆ ಗಣೇಶ ಕಾಪಾಡ್ತಾನೆ? ಇಲ್ಲ, ಕಾಪಾಡಬಾರ್ದು. ಯಾಕೆ ಕಾಪಾಡಬಾರ್ದು?
ಯಾಕೆಂದ್ರೆ ಆ ಶ್ಲೋಕದಲ್ಲಿರೋದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತಿಲ್ವಲ್ಲ. ನಿರ್ವಿಘ್ನಂ ಸರ್ವ ಕಾರ್ಯೇಷು ಸರ್ವದ ಬಾಂಬ್ ಹಾಕ್ತೀನಿ ನಾನು. ಹೌದು. ಅದಕ್ಕೆ ವಿನಾಯಕ ತಾನೇ ರೆಸ್ಪಾನ್ಸಿಬಲ್ ಆಗಿರಬೇಕು. ನನಗೊಂದು ಕ್ಲಾಸಲ್ಲಿ ಕೇಳ್ಬಿಟ್ರು ಈ ಥರ ಮಾತಾಡ್ತಾರೆ, ನೀವು ಆದಿ ವಿನಾಯಕ ವಿಘ್ನ ನಿವಾರಕ ಅಂತೆಲ್ಲ ಹೇಳ್ತಿರಲ್ಲ, ಆ ಶ್ಲೋಕದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಕಾಪಾಡ್ತೀನಿ ಅಂತ ಎಲ್ಲಿ ಹೇಳಿದ್ದಾರೆ ಹೇಳಿ ಅಂದರು. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಾನು ಹೇಳಿದೆ, ಇದಕ್ಕೆ ಆನ್ಸರ್ ನನಗೆ ಗೊತ್ತಿಲ್ಲ ಅಂತಲ್ಲ, ಹೇಳ್ತೀನಿ ಒಂದು ಬ್ರೇಕಿನ ನಂತರ ಅಂತ. ಒಂದು 10 ನಿಮಿಷ ಯೋಚನೆ ಬ್ರೇಕ್ ಬಿಟ್ಬಿಟ್ಟು ಯೋಚನೆ ಮಾಡಿದೆ, ಸಿಕ್ತು ನನಗೆ ಆನ್ಸರು. ಸಂಸ್ಕೃತದಲ್ಲಿ ಇಲ್ಲದೆ ಇರೋದಕ್ಕೆ ಆಶ್ಚರ್ಯ. ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಕಾರ್ಯ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಗಿಯುತ್ತೆ, ಯಾವುದೋ ಒಂದು ಬಿಗಿನಿಂಗು ಒಂದು ಎಂಡ್ ಇರುತ್ತೆ. ಇವನು ಚಾಕು ತೊಗೊಳ್ಳೋದು ಬಿಗಿನಿಂಗು, ಅವನು ಕೊಲೆ ಮಾಡೋದು ಮಧ್ಯದ್ದು, ಅವನು ಸತ್ತೋಗೋದು ಎಂಡು, ದರೋಡೆ ಮಾಡೋದು, ಹಂಗೆ ಮುಗೀತಾ. ಇಲ್ಲಿವರೆಗೂ ಏನು ತೊಂದರೆ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಪ್ಪ ಅಂತ ಹೇಳ್ತಾನೆ. ಅದಾದಮೇಲೆ ತಲೆ ಮೇಲೆ ಹೊಡೆದು ಪೊಲೀಸ್ನವ್ರು ಬೇಡಿ ಹಾಕಿದಾಗ ವಿನಾಯಕ ಬರಲ್ಲ. ಯಾಕೆಂದರೆ ಕಾನ್ಸಿಕ್ವೆನ್ಸಸ್ಗೆ ಈಸ್ ನಾಟ್ ರೆಸ್ಪಾನ್ಸಿಬಲ್. ಕಾರ್ಯದಲ್ಲಿ ಮಾತ್ರ ರೆಸ್ಪಾನ್ಸಿಬಲ್ಲು. ಆ ಕಾರ್ಯದಿಂದ ಆಗುವಂಥ ಫಲ ಸಿಗತ್ತಲ್ಲ, ಅದಕ್ಕೆ ಗಣೇಶ ಇಸ್ ನಾಟ್ ರೆಸ್ಪಾನ್ಸಿಬಲ್. ಈ ಥರ ತಪ್ಪು ತಿಳ್ಕೊಬಾರ್ದು ಗಣೇಶನ್ ಅಂತ. ಈ ಥರ ಓಕೆ ನೀವೆಲ್ಲ ಹೇಳಿದ್ರಿ ಅಂತ ಹೇಳ್ಬೋದು, ಬಟ್ ಇದಕ್ಕೆ ಆನ್ಸರು ಇನ್ನೂ ಕರೆಕ್ಟಾಗಿ ಸಂಸ್ಕೃತದಿಂದ ಆಚೆ ಹೋಗಿ ಪುರಂದರದಾಸರು ಒಂದು ಮಾತು ಹೇಳಿದರು, ಗಜವದನ ಬೇಡುವೆ ಗೌರಿ ತನಯ. ಇದೇನು ಕ್ಲಿಯರ್ ಆಗಿದೆಯಾ? ಕರೆಕ್ಟ್ ಇದೆ. ತ್ರಿಜಗ ವಂದಿತನೆ, ಅಲ್ಲಿ ಸುಜನರ ಪೊರೆವನೇ, ಅಲ್ಲಿದೆ ಆನ್ಸರ್. ಸುಜನ, ಒಳ್ಳೆ ಜನಗಳನ್ನು ಮಾತ್ರ ಅವನು ಪೊರಿತಾನೆ ಹೊರತು, ಪೊರೆಯೋದು ಅಂದರೆ ಚಾಕು ಹಾಕೋರನ್ನ, ಬಾಂಬ್ ಹಾಕೋರನ್ನ, ಹಿಂಗೆ ಮಾಡೋರನ್ನ ಪೊರೆಯೋದಿಲ್ಲ ಅವನು. ಆದ್ದರಿಂದ ಇಲ್ಲಿ ವರ ನಿಮ್ಗೆ ಸಿಗ್ಬೋದು, ಬಟ್ ಕಾನ್ಸಿಕ್ವೆನ್ಸಸ್ ಸಿಗಿರಲ್ಲ. ಮೊದಲೇ ಒಳ್ಳೆ ಕೆಲಸ ಮಾಡ್ಕೊಂಡೆ ಹಿಂಗೆ ಹೋಗ್ಬಿಟ್ರೆ ಬಿಗಿನಿಂಗಿಂದ ಎಂಡ್ವರೆಗೂ ಇದ್ದೇ ಇರ್ತಾನಲ್ಲ ಅವನು. ಇದು ಗಣೇಶನ್ ಫ್ಯಾಮಿಲಿ. ಇನ್ನು ಸುಬ್ರಹ್ಮಣ್ಯನಿಂದ ನಾವು ಏನು ಕಲಿಬೋದು ಅಂತ ನೀವು ಹೇಳಿದ್ರೆ, ನವಿಲು ಓಡ್ಸೋಕ್ಕಂತೂ ಕಲಿಯೋಕ್ಕಾಗಲ್ಲ. ಹೌದು ಅಲ್ವಾ? ನವಿಲು. ಇಲ್ಲಿ ನನಗೊಂದು ಕ್ವಶನ್ನು, ನೀವೆಲ್ಲ ಒಂದು ಕತೆ ಕೇಳಿದ್ದೀರ, ಪ್ರಪಂಚದಲ್ಲಿರೋರಿಗೆಲ್ಲ ಒಂದು ಕತೆ, ಅದನ್ನು ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಸುಮ್ಮನೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಶಿವ ಮತ್ತು ಪಾರ್ವತಿ ಒಂದ್ಸಲಿ ಕೂತಿದ್ರಂತೆ. ಅವ್ರಿಗೆ 2 ಮಕ್ಕಳು, ಸುಬ್ರಹ್ಮಣ್ಯ ಮತ್ತು ಗಣೇಶ. ಬನ್ರೋ ಅಂತ ಹಿಂಗೆ ಕರೆದ್ರು. ಏನು ಡ್ಯಾಡಿ, ಏನು ಮಮ್ಮಿ ಅಂತ ಕರೆದ್ರು. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಫಾಸ್ಟಾಗಿ ಇಡೀ ಜಗತ್ತನ್ನ ಸುತ್ಕೊಂಡು ಯಾರು ಬರ್ತೀರೋ ಅವ್ರಿಗೆ ನಿಮ್ಗೊಬ್ಬರಿಗೆ ಐಫೋನ್ ಕೊಡ್ತೀನಿ ಅಂತ ಏನೋ ಆಸೆ ತೋರಿಸಿದ್ರು. ಸರಿ ಓಕೆ ಅಂತ ಇಮ್ಮಿಡಿಯೇಟಾಗಿ ಸುಬ್ರಹ್ಮಣ್ಯ ವೈ ಅಂತ ಒಂದು ವೆಹಿಕಲ್ಲು ನವಿಲು ತೊಗೊಂಡು ಹೊಟ್ಟದ. ಇವನು ಗಣೇಶ ಅಲ್ಲಾಡದೆ ಹಂಗೆ ಕೂತ್ಕೊಂಡಿದ್ದ ಸೊಂಡ್ಲಿಂಗ್ ಅಂತ. ಸರಿ ಅವ್ನು ಹೋಗೋದೇ ನೋಡ್ಬಿಟ್ಟು ಅವ್ರನ್ನ ಅಂದ್ವಿ 3 ರೌಂಡು ತಂದೆ ತಾಯಿನ 3 ರೌಂಡ್ ಹೊಡೆದು, ಎಲ್ಲಿ ಕೊಡಪ್ಪ ಐಫೋನು, ಎಲ್ಲ ಹೋಗಲೇ ಇಲ್ಲ ನೀನು ಅಂದೆ. ತಾಯಿ ತಂದೆನೇ ಜಗತ್ತು, ಮಾತೃದೇವೋಭವ ಪಿತೃದೇವೋಭವ ಕೊಡಿ. ಇದಕ್ಕೆ ಎಲ್ಲರೂ ಡೈಲಾಗ್ ವಿಷಲ್ ಹೊಡಿತಾರೆ. ಇದನ್ನು ಒಂದು ಸ್ಕೂಲ್ನಲ್ಲಿ ನಾನು ಕೇಳಿದೆ. ಈ ಕಥೆಯೆಲ್ಲ ಕೇಳಿದ್ದೀರಾ ನೀವು? ಒಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಕೇಳಿದ್ದೀವಿ ಮಕ್ಕಳು, ಟೀಚರ್ಸು, ಪೇರೆಂಟ್ಸ್ ಎಲ್ಲ ಹೇಳಿದ್ರು. ಈ ಶಿವ ತಾಯಿ ತಂದೆನೇ ಜಗತ್ತು ಅನ್ನೋಂಗಿದ್ರೆ ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಯಾಕೆ ಸೇರಿಸಿದ್ರಿ ನೀವು? ಬೆಳಗ್ಗೆ ಎದ್ದ ತಕ್ಷಣ ಹುಡುಗನಿಗೆ ಅಲ್ಲುಜ್ಬಿಟ್ಟು ಸ್ನಾನ ಮಾಡಿಬಿಟ್ಟು ತಿಂಡಿ ಕೊಟ್ಬಿಟ್ಟು 3 ರೌಂಡ್ ಹೊಡಿ ತಂದೆ ತಾಯಿನ ಅಂತ ಹಿಂಗೆ ಹೇಳಿ ಹೋಗಪ್ಪ ಅಂತ ಆಟ ಆಡ್ಬಿಡ್ಬೋದಾಗಿತ್ತಲ್ಲ ಅಲ್ವಾ? ಸುಬ್ರಹ್ಮಣ್ಯ ಯಾಕೆ ಹೋದ, ಇವನು ಯಾಕೆ ರೌಂಡ್ ಹೊಡೆದ? ಇಲ್ಲಿದೆ ಕಾನ್ಸೆಪ್ಟು ಶಿವನ್ ಫ್ಯಾಮಿಲಿನಲ್ಲಿ. ಎಂಥ ನೀತಿ ಇಟ್ಟಿದ್ದಾರೆ ಅಂದರೆ ಇದೊಂಥರ ಸಿಂಬಾಲಿಕ್ಕು. ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಬೇರೆ ಬೇರೆ ಅಲ್ಲ ಅಂತ ನನ್ನ ಪ್ರಕಾರ. ಅಂದರೆ ನಿಜವಾಗ್ಲೂ ಬೇರೆ ಬೇರೆಯೇ. ನಮ್ಮ ಡೆವಲಪ್ಮೆಂಟ್ ನೀವು ಪುರ ಅಂತ ಹೇಳಿದ್ರಲ್ಲ, ಆದರೆ ಡೆವಲಪ್ಮೆಂಟ್ ತೊಗೋಬೇಕಾದ್ರೆ ಇವರಿಬ್ಬರು ಬೇರೆ ಅಲ್ಲ. ಮನೆಯೇ ಮೊದಲ ಪಾಠಶಾಲೆ. ಹೌದು. ಜನನಿ ತಾನೇ ಮೊದಲ ಗುರುವು. ಮೊದಲ ಗುರು ಜನನಿ, 2ನೇ ಗುರು ಜನಕ. ಅವನು ಆಮ್ಲಜನಕ, ಅವನಿಂದ ಉಸಿರು ಬಂದಿದ್ದು ಅಲ್ವಾ? ಸೊ ಇದು ಫಸ್ಟ್ 3 ರೌಂಡ್ ಹೊಡೆಯೋದು ಅಂದರೆ ಬೇಸಿಕ್ಕಲ್ಲಿ ಅವರು ಸಂಸ್ಕಾರ ಕೊಡ್ತಾರೆ ತಾಯಿ ತಂದೆ. ತಾಯಿ ಮತ್ತು ತಂದೆ ಏನು ಡಿಫ್ರೆನ್ಸ್ ಗೊತ್ತಾ? ತಾಯಿಗೂ ತಂದೆಗೆ ಏನು ಡಿಫ್ರೆನ್ಸು ಅಂದರೆ ತಾಯಿ ಕರುಳು, ತಂದೆ ಮೆದುಳು. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೇಂದ್ರೆ ಒಂದು ಮಾತು ಹೇಳ್ತಾರೆ, ದ ರಾ ಬೇಂದ್ರೆ. ತಾಯಿ ಅಂದರೆ ಏನು, ತಾಯಿ ಅಂದರೆ ಏನು? ಮಕ್ಕಳೆಲ್ಲ ಯಾವುದನ್ನೇ ಆಗಲಿ ತಾ ಅಂದರೆ ಒಳ್ಳೆ ತಾಯಿ, ಇದು ತಾಯಿ ಆಯಿತಾ? ಹಾಗಾದರೆ ತಂದೆ ಅಂದ್ರೇನು? ಇದಕ್ಕೆ ಇನ್ನೊಬ್ಬ ಸಾಹಿತಿ ಕಸ್ತೂರಿ ಅನ್ನೋರು ಮನೇಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಇದು ಬೇಕು ಅದು ಬೇಕು ಇದು ಬೇಕು, ಇದನ್ನು ತೊಗೊಂಬ ಅದನ್ನು ತೊಗೊಂಬ ಅಂದರೆ ತಂದೆ ಅಂತಾನಲ್ಲ, ಅವನೇ ತಂದೆ ಅಂತ. ಸೊ ಒಳ್ಳೆ ತಾಯಿ, ತರುವವನು ತಂದೆ. ಇದು ಬಿಗಿನಿಂಗ್ನಲ್ಲಿ ಅವ್ರನ್ನ ತಯಾರು ಮಾಡಿ ಒಂದು ಲೆವೆಲ್ಗೆ ತಂದು ಆಮೇಲೆ ಸ್ಕೂಲಿಗೆ ಕಳಿಸ್ತಾರಲ್ಲ, ಆಮೇಲೆ ಜಗತ್ತು ನೋಡೋಕ್ಕೆ, ಆಮೇಲೆ ಅಲ್ಲಿವರೆಗೂ ಗಣೇಶ, ಆಮೇಲೆ ಸುಬ್ರಹ್ಮಣ್ಯ. ಅದಕ್ಕೆ ಆಚಾರ್ಯ ದೇವೋಭವ, ಏನು ಮಾತೃದೇವೋಭವ ಪಿತೃದೇವೋಭವ, ನೆಕ್ಸ್ಟ್ ಆಚಾರ್ಯ ದೇವೋಭವ. ಹಾಗಾಗಿ ಮೊದಲು ಎಲ್ಲರೂ ನಾವು ಗಣೇಶನ ಥರ ನಮ್ಮ ಮಕ್ಕಳನ್ನ ಸಾಕಬೇಕು. ಆಮೇಲೆ ಅವನ್ನ ಸುಬ್ರಹ್ಮಣ್ಯ ಅಂತಾರೆ ಪ್ರಪಂಚ ಸುತ್ತಕ್ಕೆ ಬಿಟ್ಟರೆ. ಸುಬ್ರಹ್ಮಣ್ಯ ಕೊನೆಯಲ್ಲಿ ಏನಾದ, ಬೆಳೆದ ಮೇಲೆ ದೇವರುಗಳ ಸೈನ್ಯಕ್ಕೆ ಸೇನಾಧಿಪತಿ ಆದ. ದೇವರು ಅಂದರೆ ಏನು, ಎಲ್ಲ ಒಳ್ಳೆಯ ಗುಣಗಳಿರುವಂಥ ಅವರಿಗೆಲ್ಲ ಲೀಡರ್ ಆಗ್ತಾನೆ. ಹಾಗಾಗಿ ವಿನಾಯಕನೂ ಲೀಡರು, ಸುಬ್ರಹ್ಮಣ್ಯನೂ ಲೀಡರು, ಗಣನಾಯಕ.
ಸುಬ್ರಹ್ಮಣ್ಯನೂ ನಾಯಕ, ಅವನು ಒಬ್ಬ ನಾಯಕ. ಇವನು ವಿನಾಯಕ, ಅವನು ಸುನಾಯಕ, ಒಳ್ಳೆ ನಾಯಕ. ಅಲ್ಲ, ಸುಬ್ರಹ್ಮಣ್ಯದಲ್ಲೇ ಇದೆಯಲ್ಲ ಅದೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅಲ್ವಾ? ಇದು ನಮಗೆ ಶಿವನ ಫ್ಯಾಮಿಲಿ ನಮಗೆ ಕಳಿಸೋದು.